ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಈ ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ಒಮ್ಮೆ ನೋಡೋಣ ವೀಕ್ಷಕರೇ. ಜುಲೈ 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 12ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 19ನೇ ತಾರೀಕು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 31ನೇ ತಾರೀಕು ಶುಕ್ರ ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ನೋಡಿ, ಜುಲೈ 16ನೇ ತಾರೀಕು ಸೂರ್ಯನ ಒಂದು ಪರಿವರ್ತನೆ ಅನ್ನುವಂಥದ್ದು ಏನಾಗುತ್ತೆ, ಸಂಕ್ರಮಣ ಅಂತೇನು ಹೇಳ್ತೇವೆ, ಅಲ್ಲಿಂದ ದಕ್ಷಿಣಾಯಣ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಜುಲೈ 21ನೇ ತಾರೀಕು ಭಾನುವಾರ ಗುರು ಪೌರ್ಣಮೆ, ವ್ಯಾಸ ಪೂಜೆ, ಹಾಗೆ ಶ್ರೀ ಗುರುಗಳ ಒಂದು ಚಾತುರ್ಮಾಸ ವ್ರತ ಪ್ರಾರಂಭ ಆಗುವಂತಹ ದಿನಗಳಾಗಿರುತ್ತೆ. ಈ ಸಮಯದಲ್ಲಿ ಗುರುಗಳ ದರ್ಶನ ಮಾಡುವಂಥದ್ದು, ಗುರುಗಳ ಪಾದಪೂಜೆ, ದತ್ತಾತ್ರೇಯ ದಕ್ಷಿಣಾಮೂರ್ತಿಗಳ ದರ್ಶನ ಮಾಡುವಂಥದ್ದು, ಅದೇ ರೀತಿಯಾಗಿ ಆ ದೇವತೆಗಳಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಅತಿಶಯ ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ. ಈ ಮಾಸಗಳಲ್ಲಿ ಅದೊಂದು ವಿಶೇಷ ಫಲ. ಆಯಾಯ ಸಮಯಗಳಲ್ಲಿ ಅಂತಹ ದೇವತೆಗಳ ಆರಾಧನೆ ಮಾಡಿದಾಗ ಅದೊಂದು ಪರ್ವಕಾಲ, ಅದರಿಂದ ಪುಣ್ಯ ಸಂಪಾದನೆಯೂ ಕೂಡ ಹೆಚ್ಚಾಗಿರುತ್ತೆ. ಮಕರ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ವಿಶೇಷವಾಗಿ ನಡೀತಾ ಇರುತ್ತೆ. ಬಹಳಷ್ಟು ವಿಚಾರಗಳಿಗೆ ಇದು ಸಹಾಯಗಳನ್ನು ಮಾಡುತ್ತೆ. ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಅತಿಯಾಗಿ ಆಂಬಿಷಸ್ ಆಗುವಂಥದ್ದು ಅಥವಾ ಅವರ ಒಂದು ಭವಿಷ್ಯಕ್ಕಾಗಿ ಚಿಂತನೆ ಮಾಡುವಂಥದ್ದು, ಅಥವಾ ಅವರು ಕೆಲವು ವಿಚಾರಗಳಿಗಾಗಿ ವಿದೇಶದಲ್ಲಿ ವಿದ್ಯೆ, ಉದ್ಯೋಗ, ಇಂತಹ ವಿಚಾರಗಳಲ್ಲಿ ಹೆಚ್ಚಾಗಿ ಚಿಂತನೆ ಮಾಡುವಂಥದ್ದು, ಇಂಥದ್ದೆಲ್ಲ ಈ ಗುರುಬಲದಲ್ಲಿ ಪ್ರಪ್ರಥಮವಾಗಿ ಬರುವಂತಹ ವಿಚಾರಗಳಾಗಿರುತ್ತೆ. ತುಂಬ ಇನ್ವೆಸ್ಟ್ಮೆಂಟ್ಗಳು ಅಥವಾ ಅತಿಶಯವಾಗಿ ಏನಾದರೂ ಎಕ್ಸ್ಪೆಂಡಿಚರ್ಗಳನ್ನು ಮಾಡೋಕ್ಕೆ ಹೋದರೆ ಅದಷ್ಟು ಪ್ರತಿಫಲಗಳನ್ನು ಕೊಡೋದಿಲ್ಲ. ಯಾಕೆಂದರೆ ಮಕರ ರಾಶಿಯವರಿಗೆ ಗುರು ವ್ಯಯಾಧಿಪತಿಯಾಗಿರೋದ್ರಿಂದ ಅವನು ಪಂಚಮದಲ್ಲಿದ್ದಾಗ ಸಂತಾನದ ವಿಚಾರಗಳಲ್ಲಿ ಅತಿಯಾಗಿ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದು, ಇದೆಲ್ಲ ವಿಮರ್ಶೆ ಮಾಡಿ ಮಾಡೋದು ತುಂಬ ಅಗತ್ಯವಾಗುತ್ತೆ. ಅಥವಾ ಮಕ್ಕಳ ಜಾತಕವನ್ನು ಒಮ್ಮೆ ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಕೂಡ ಅಗತ್ಯವಾಗುತ್ತೆ. ಈ ಮಾಸಗಳಲ್ಲಿ ರವಿ ಶುಕ್ರರು ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಶುಕ್ರ 6ನೇ ತಾರೀಕು ಸಪ್ತಮ ಭಾವಕ್ಕೆ ಪ್ರವೇಶ ಆಗ್ತಾನೆ. ಸೂರ್ಯ 16ನೇ ತಾರೀಕು ಪ್ರವೇಶ ಆಗ್ತಾನೆ. ಕುಜನ ಒಂದು 12ನೇ ತಾರೀಕಿನ ನಂತರದಲ್ಲಿ ವೃಷಭ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಶುಭ ಫಲ. ಯಾಕೆಂದರೆ ಗುರು ಕುಜ ಇಬ್ಬರು ಪರಮ ಮಿತ್ರರಾಗಿರ್ತಾರೆ. ಅದರಲ್ಲೂ ತೃತೀಯ ಚತುರ್ಥಾಧಿಪತಿಗಳು ಪಂಚಮದಲ್ಲಿ ಸೇರ್ತಾರೆ. ಎರಡು ಪರಾಕ್ರಮ ಗ್ರಹಗಳು 5th ಹೌಸಲ್ಲಿರುವಂಥದ್ದು ಖಂಡಿತ ಶುಭ ಅಂತಲೇ ಹೇಳ್ಬೋದು. ಯಾಕೆಂದರೆ ಪೂರ್ವಪರ ಪುಣ್ಯಸ್ಥಾನದಲ್ಲಿ ಶುಭ ಗ್ರಹಗಳು ಬಂದಾಗ ಪೂರ್ವಜನ್ಮದ ಪುಣ್ಯಶೇಷಗಳು ಸ್ವಲ್ಪ ವರ್ಕ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ 7.5 ಅಂತ್ಯ ಭಾಗದಲ್ಲಿ ನವಾಂಶದಲ್ಲಿ ಶನಿ ಮಹಾತ್ಮನ ಒಂದು ಸಂಚಾರ ಅನ್ನುವಂಥದ್ದು ಕೂಡ, ನವಾಂಶದಲ್ಲಿ ಅವನು ವೃಷಭ ನವಾಂಶದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಇದೆಲ್ಲ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. 7.5 ಅಂತ್ಯ ಭಾಗ ಮಕರ ರಾಶಿಯವರಿಗೆ ಇನ್ನು ಮುಂದಿನ ದಿನಗಳು ಬಹಳಷ್ಟು ಅನುಕೂಲಗಳಾಗುವುದಕ್ಕೆ ಕಾರಣಗಳಾಗುತ್ತೆ. ಲಗ್ನ ರಾಶ್ಯಾಧಿಪತಿಯಾದಂತಹ ಶನಿ ಸ್ವಕ್ಷೇತ್ರ ದ್ವಿತೀಯದಲ್ಲಿರುವಂಥದ್ದು, ಆರೋಗ್ಯದಲ್ಲಿ ಅಭಿವೃದ್ಧಿ, ಒಂದು ರೀತಿಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈಗ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಮಕರ ರಾಶಿಯವರಿಗೆ ಖಂಡಿತ ಸಾಧ್ಯ ಆಗುತ್ತೆ. ಸೂರ್ಯನ ದೃಷ್ಟಿ ಅನ್ನುವಂಥದ್ದು ಈ ತಿಂಗಳ 16ರ ನಂತರ ಜನ್ಮ ಲಗ್ನದ ಮೇಲೆ ಬೀಳೋದ್ರಿಂದ ಸ್ವಲ್ಪ ಟೆನ್ಷನ್ಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಏಕೆಂದರೆ ಸೂರ್ಯ ಆತ್ಮಕಾರಕನಾಗಿ ಹೃದಯದ ಕಾರಕತ್ವಗಳಿಗೆ ಹೆಚ್ಚಾಗಿ ಸಂಬಂಧಪಡ್ತಾನೆ. ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥ ಅವಶ್ಯಕತೆಗಳಿರುತ್ತೆ. ಬುಧನು ಕೂಡ ಅಷ್ಟಮ ಪ್ರವೇಶ ಮಾಡ್ತಾನೆ. ಅಷ್ಟಮದಲ್ಲಿರುವಂತಹ ಬುಧನ ಮೇಲೆ ಕುಜ ಮತ್ತು ಶನಿಯ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಇದೆಲ್ಲ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು, ಗ್ಯಾಸ್ಟ್ರಿಕ್ ಇಂತಹ ವಿಚಾರಗಳಿಂದ ಸ್ವಲ್ಪ ಸಮಸ್ಯೆಗಳಾಗೋದಕ್ಕೆ ಅವಕಾಶಗಳಿರುತ್ತೆ. ಇದಕ್ಕೆ
ಒಂದು ವಿಷ್ಣುವಿನ ಆರಾಧನೆ ಅಂದರೆ ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನು ಪ್ರಾತಃ ಕಾಲದಲ್ಲಿ ಕೇಳಿದರೆ ಮಕರ ರಾಶಿಯವರಿಗೆ ಆರೋಗ್ಯದ ವಿಚಾರಗಳಲ್ಲಿ ತುಂಬ ಒಳ್ಳೆಯದು. ಅದು ಈ ತಿಂಗಳ ಮಧ್ಯಭಾಗ 16ರಿಂದ ಆಲ್ಮೋಸ್ಟ್ 1 ತಿಂಗಳ ಕಾಲ ಅಂತಹ ಸಮಯಗಳಿರುತ್ತೆ. ಆರೋಗ್ಯದ ವಿಚಾರಗಳಿಗಾಗಿ ವಿಷ್ಣು ಸ್ಮರಣೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ದ್ವಿತೀಯ ಕುಟುಂಬ ವಾಕ್ಯ ಧನದಾಂಪತ್ಯ ಬಂದು ದ್ವಿತೀಯದಲ್ಲಿ ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ, ಬಹಳ ಶುಭ ಆಗುತ್ತೆ. ನವಾಂಶದಲ್ಲೂ ಕೂಡ ಅವನು ವೃಷಭ ನವಾಂಶವನ್ನು ಪ್ರವೇಶ ಮಾಡಿರ್ತಾನೆ, ನೀಚತ್ವದಿಂದ ಹೊರಗಡೆ ಹೊರಡ್ತಾನೆ. ವೃಷಭ ನವಾಂಶ ಶನಿಗೆ ಬಹಳ ತಂಪಾಗಿರುವಂತಹ ರಾಶಿ ಕೂಡ ಹೌದು. ಹಾಗಾಗಿ ವಿಶೇಷ ಧನಾಗಮನ, ಧನ ವ್ಯಯಗಳಾದರೂ ಕೂಡ ಯಾವುದಾದ್ರೂ ಶಾಶ್ವತವಾದ ಪ್ರಾಪರ್ಟಿಗಳ ಮೇಲೆ ಇನ್ವೆಸ್ಟ್ ಮಾಡುವಂಥ ಧನ ವ್ಯಯ ಆಗುತ್ತೆ. ಅದನ್ನು ಖಂಡಿತ ಶುಭ ಅಂತ ಹೇಳ್ಬೋದು. ಯಾವುದೇ ಸಮಸ್ಯೆಗಳಿರೋದಿಲ್ಲ. ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿಗಳನ್ನು ಕಾಣೋದಕ್ಕೆ ಸಾಧ್ಯ. ಸ್ವಲ್ಪ ರಾಶಿಯ ಮೇಲೆ ಪಂಚಮದಲ್ಲಿರುವಂತಹ ಕುಜ ವ್ಯಯಭಾವವನ್ನು ವೀಕ್ಷಣೆ ಮಾಡೋದರಿಂದ 2 ಪರಾಕ್ರಮ ಗ್ರಹಗಳು 5th ಹೌಸಲ್ಲಿರ್ತಾರೆ. ಮನೋಕಾರಕ ಚಂದ್ರನ ಮೇಲೆ ಗುರುದೃಷ್ಟಿ ಬಿದ್ದಾಗ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ಳುವಂತಹ ಸಾಮರ್ಥ್ಯ ಗುರು ಕೊಡ್ತಾನೆ. ಅದು ಕೆಲವೊಮ್ಮೆ ಸ್ವಲ್ಪ ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ. ಓವರಾಲ್ ಶನಿ ಕುಟುಂಬದಲ್ಲಿ 7.5 ಅಂತ್ಯಭಾಗ ಮುಂದಿನ ದಿನಗಳಲ್ಲಿ ಇನ್ನೂ ಅತಿಶಯ ಫಲಗಳನ್ನು ಖಂಡಿತವಾಗಲೂ ಕೊಡ್ತಾನೆ. ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಧನವ್ಯಯ ಆದರೂ ಕೂಡ ಯಾವುದಾದ್ರೂ ಶಾಶ್ವತವಾದ ವ್ಯವಸ್ಥೆಗಳ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಕಾರಣವಾಗುತ್ತೆ. 3ನೇ ಮನೆ ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ. ಗುರು ತೃತೀಯಾಧಿಪತಿ ವ್ಯಯಾಧಿಪತಿಯಾಗಿ ಪಂಚಮದಲ್ಲಿದ್ದಾನೆ. ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ ಚೆನ್ನಾಗಿರುತ್ತೆ. ಬ್ರದರ್ಸ್ ಅಂದರೆ ಅಣ್ಣ ತಮ್ಮಂದಿರು ನಡುವೆ ಮೈತ್ರಿ ವಿಶ್ವಾಸ ಚೆನ್ನಾಗಿರುತ್ತೆ. ಈ ತಿಂಗಳ 12ರ ನಂತರ ಗುರುಕುಜರ ಯುತಿ ಆಗುವಂಥದ್ದು ಶುಭ ಫಲ. ಸೋದರಿ ಕಾರಕನಾದ ಬುಧ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಅಕ್ಕ ತಂಗಿಯರಲ್ಲಿ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಬಾಧಿಸುತ್ತೆ. ಅದಕ್ಕೆ ವಿಷ್ಣು ಸ್ಮರಣೆ, ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನು ಕೇಳಿದರೂ ಕೂಡ ಅದರಿಂದ ಪರಿಹಾರಗಳನ್ನು ಕಂಡುಕೊಳ್ಬೋದು. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. 4ರ ಅಧಿಪತಿಯಾದಂಥ ಕುಜ ಪಂಚಮದಲ್ಲಿ ಗುರುಬ್ರಹ್ಮನ ಯುತಿಯಲ್ಲಿ ಬರ್ತಾನೆ. ಮಕರ ರಾಶಿಯವರಿಗೆ ಮಕ್ಕಳ ವಿದ್ಯಾಭ್ಯಾಸ ಅತಿಶಯ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಮಕ್ಕಳ ಒಂದು ಅಭಿವೃದ್ಧಿ, ಯಶಸ್ಸನ್ನು ಕಂಡು ಸಂತೋಷ ಪಡುವಂತಹ ಸಮಯ ಕೂಡ ಇದಾಗಿರುತ್ತೆ. ಸಂತಾನದ ವಿಚಾರಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಏಕೆಂದರೆ ಚತುರ್ಥಾಧಿಪತಿ ಕುಜ ಪಂಚಮದಲ್ಲಿ ಗುರುವಿನ ಯುತಿಯಲ್ಲಿ ಬಂದಾಗ ಶುಭ ಫಲಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಭೂಮಿಯಿಂದ ಲಾಭ, ಪ್ರಾಪರ್ಟಿಗಳಿಂದ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೊಸ ವಾಹನ ಖರೀದಿ ಮಾಡುವಂಥದ್ದು, ವಾಹನಗಳ ಪರಿವರ್ತನೆಗಳನ್ನು ಮಾಡಿಕೊಳ್ಳುವಂಥದ್ದು ಖಂಡಿತ ಶುಭ ಆಗುತ್ತೆ. ಈ ಆಷಾಢ ಮಾಸದಲ್ಲಿ ಇಂತಹ ವಿಚಾರಗಳಿಗೆ ಹೆಚ್ಚು ಪ್ರೋತ್ಸಾಹ ಇಲ್ಲದಿದ್ದರೂ ಕೂಡ ಕುಜನ ಒಂದು ಸಂಚಾರ 1-1.5 ತಿಂಗಳ ಕಾಲ ನಡೆಯುವುದರಿಂದ ಮುಂದೆ ಬರುವಂತಹ ದಿನಗಳಲ್ಲಿ ಆ ವಿಚಾರಗಳು ಖಂಡಿತ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ವಾಸ್ತವವಾಗಿ ಸಮಯ ಈಗ ಬಹಳ ಚೆನ್ನಾಗಿರುತ್ತೆ ಅಂತಹ ವಿಚಾರಗಳಲ್ಲಿ, ಪ್ರಾಪರ್ಟಿ ಅಥವಾ ವಾಹನಕ್ಕೆ ಸಂಬಂಧಪಡುವಂತಹ ವಿಚಾರಗಳು. ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ಬೋದು. ಧನಸ್ಥಾನದಲ್ಲಿರುವಂತಹ ಶನಿ ಮಹಾತ್ಮನ ದೃಷ್ಟಿ 4ನೇ ಮನೆಯ ಮೇಲೆ ಬೀಳುತ್ತೆ. ಪ್ರಾಪರ್ಟಿ ಸ್ಥಾನದ ಮೇಲೆ ಬೀಳೋದ್ರಿಂದ ಧನವ್ಯಯ ಆದರೂ ಕೂಡ ಪ್ರಾಪರ್ಟಿಗೆ ಧನವ್ಯಯ ಆಗುತ್ತೆ. ಈ ಸಮಯದಲ್ಲಿ ಮಕರ ರಾಶಿಯವರು ಅದನ್ನೆಲ್ಲ ಅಭಿವೃದ್ಧಿಪಡಿಸ್ಕೊಳ್ಳೋದು ಅತ್ಯಂತ ಅವಶ್ಯಕವಾಗುತ್ತೆ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಮಕ್ಕಳ ವಿಚಾರದಲ್ಲಿ ತುಂಬ ಏನಾದರೂ ಹೊಸ ವ್ಯವಹಾರ, ಉದ್ಯೋಗ, ವಿದ್ಯೆ, ವಿದೇಶದಲ್ಲಿ ವಿದ್ಯೆ, ಉದ್ಯೋಗ, ಏನಾದರೂ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಸ್ವಲ್ಪ ಪರ್ಸ್ನಲ್ ಆಗಿ ಮಕ್ಕಳ ಜಾತಕ ನೋಡಿಕೊಳ್ಳೋದು ಅವಶ್ಯಕವಾಗುತ್ತೆ. ಏಕೆಂದರೆ 5ರಲ್ಲಿ ಗುರು ಮತ್ತು ಕುಜರ ಸಂಚಾರ ಆಗುವಾಗ ತುಂಬ ಒಂದು ವಿಶೇಷವಾದಂಥ ಪ್ರೇರಣೆಗಳನ್ನೇ ಭಗವಂತ ಕೊಡ್ತಾನೆ. ಅದರಲ್ಲಿ ಪ್ರಯತ್ನಗಳು ಹೆಚ್ಚಿನ ಮಟ್ಟದಲ್ಲಿ ಇರಬೇಕು, ಇಲ್ಲದಿದ್ದರೆ ಪ್ರತಿಫಲಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸೊ ಮಕ್ಕಳ ವಿಚಾರದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥದ್ದಿದ್ದರೆ ಜಾತಕದ ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಮಕರ ರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ. ಸಂತಾನದ ಅಂಚಿನಲ್ಲಿರುವವರಿಗೆ ಖಂಡಿತ ಶುಭ ಫಲ, ಯಾವುದೇ ಸಮಸ್ಯೆಗಳಿಲ್ಲ. ಪುತ್ರ ಸಂತಾನ ಅಥವಾ ವಿಶೇಷವಾಗಿ ಯಾವುದಾದ್ರೂ ಒಂದು ಉತ್ತಮ ಯೋಗದಲ್ಲಿ ಮಕ್ಕಳನ್ನು ಪಡೆಯೋದಕ್ಕೆ ಇದು ಅತ್ಯಂತ ಶುಭ ಸಮಯ. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ. ಷಷ್ಠದಲ್ಲಿ ಸೂರ್ಯನ ಸಂಚಾರ ಆಗ್ತಾ ಇರುತ್ತೆ 16ರ ತನಕ. ಅಷ್ಟಮಾಧಿಪತಿ ಸೂರ್ಯ ಷಷ್ಠದಲ್ಲಿರೋದ್ರಿಂದ ವಿಶೇಷವಾದಂತಹ ಸ್ಥಾನಮಾನ, ಹೆಸರು, ಕೀರ್ತಿ, ಮನ್ನಣೆ ಇದನ್ನು ಪಡೆಯೋದಕ್ಕೆ ಸಾಧ್ಯ.
16ರ ನಂತರ ಸೂರ್ಯ ಸಪ್ತಮಕ್ಕೆ ಪ್ರವೇಶ ಆದ ನಂತರದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರಿಕೆಗಳನ್ನು ಇಟ್ಕೊಳ್ಬೇಕು. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರಿಂದ ಒಬ್ಬರಿಂದ ಒಬ್ಬರಿಗೆ ಖಂಡಿತ ಸಹಾಯಗಳು ಉಂಟಾಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳಿದ್ದರೆ ಅಭಿವೃದ್ಧಿಗಳನ್ನು ಪಡಿಸ್ಕೊಳ್ಳೋದಕ್ಕೆ 16ರ ತನಕ ಅತಿ ಉತ್ತಮವಾದಂತಹ ಸಮಯ. 7ನೇ ಮನೆ ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮದಲ್ಲಿ ರವಿ ಮತ್ತು ಶುಕ್ರರ ಸಂಚಾರ ಆಗ್ತಾ ಇರುತ್ತೆ. ವಿವಾಹದ ಅಂಚಿನಲ್ಲಿರುವವರಿಗೆ ಶುಭ ಫಲ. ದಂಪತಿಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಜುಲೈ 16ರ ನಂತರ ಸೂರ್ಯ ಸಪ್ತಮ ಭಾವವನ್ನು ಪ್ರವೇಶ ಮಾಡೋದು ಸ್ವಲ್ಪ ಕಾರಣವಾಗುತ್ತೆ. ಯಾಕೆಂದರೆ ಅಷ್ಟಮಾಧಿಪತಿ ಸೂರ್ಯ ಸಪ್ತಮಕ್ಕೆ ಬರ್ತಾನೆ, ಜೊತೆಗೆ ಶುಕ್ರನನ್ನು ಒಡಗೂಡಿ ಕೂತ್ಕೊಳ್ತಾನೆ. ಅಷ್ಟಮ ಭಾವದ ಮೇಲೆ ಕುಜನ ದೃಷ್ಟಿ ಮತ್ತು ಶನಿ ದೃಷ್ಟಿ ಎರಡೂ ಕೂಡ ಬೀಳ್ತಾ ಇರುತ್ತೆ. ದಂಪತಿಗಳಲ್ಲಿ ಆರೋಗ್ಯದ ವಿಚಾರಗಳಿಗೆ ವಿಷ್ಣು ಸ್ಮರಣೆ, ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಅಥವಾ ಕೇಳುವಂಥದ್ದು ಎರಡೂ ಕೂಡ ಸೂಕ್ತವಾಗುತ್ತೆ. ಅಷ್ಟಮ ಭಾವವನ್ನು ಮೃತ್ಯುಸ್ಥಾನ. 7.5 ಅಂತ್ಯಭಾಗದಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದಾಗ ಶನಿ ಅಷ್ಟಮದ ವೀಕ್ಷಣೆ ಮಾಡೋದರಿಂದ ಸ್ವಲ್ಪ ಟೆನ್ಷನ್ಗಳಿರುತ್ತೆ, ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಅಡೆತಡೆಗಳು ಬರೋದಕ್ಕೆ ಸ್ವಲ್ಪ ಕಾರಣಗಳಿರುತ್ತೆ. ಹನುಮಾನ್ ಚಾಲಿಸ ಕೇಳುವಂಥದ್ದು, ಆಂಜನೇಯನಿಗೆ ವೀಳ್ಯದೆಲೆ ಹಾರ, ಈಶ್ವರನ ದರ್ಶನ, ಅಭಿಷೇಕ, ಭಸ್ಮಾರ್ಚನೆ ಇಂಥದ್ದನ್ನು ತಿಂಗಳಲ್ಲಿ ಒಮ್ಮೆ ಮಾಡಿದರೂ ಕೂಡ ಆ ಸಣ್ಣ ಪುಟ್ಟ ಅಡೆತಡೆಗಳಿಂದ ಅಭಿವೃದ್ಧಿಗಳನ್ನು ಪಡಿಬೋದು. ಅದನ್ನು ಆ ಅಡೆತಡೆಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. 9ನೇ ಮನೆ ಭಾಗ್ಯಸ್ಥಾನ. ಭಾಗ್ಯದಲ್ಲಿ ಕೇತು ಗುರುವಿನ ದೃಷ್ಟಿ ಬೀಳುತ್ತೆ, ಶುಭವಾಗುತ್ತೆ. ಭಾಗ್ಯಾಧಿಪತಿ ಬುಧ ಅಷ್ಟಮದಲ್ಲಿದ್ದು ಕುಜ ಮತ್ತು ಶನಿ ನೋಡ್ತಾರೆ. ಅದು ಈ ತಿಂಗಳ ಆಲ್ಮೋಸ್ಟ್ 19ರ ನಂತರ. ಪಿತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಇಲ್ಲದಿದ್ದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆಗಳಾಗುವಂತಹ ಸಂದರ್ಭಗಳು ಇರುತ್ತೆ ವೀಕ್ಷಕರೇ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ. ಕರ್ಮಾಧಿಪತಿ ಶುಕ್ರ ಸಪ್ತಮದಲ್ಲಿದ್ದಾನೆ. ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ, ಯಶಸ್ಸು, ಬಡ್ತಿ, ಪ್ರಮೋಷನ್ ಡೆಫಿನೆಟಾಗಿ ಸಿಗುತ್ತೆ. ಯಾಕೆಂದರೆ ಪಂಚಮದಲ್ಲಿರುವ ಕುಜನ ದೃಷ್ಟಿ ಏಕಾದಶ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. 2 ಶುಭ ಗ್ರಹಗಳು ಅಥವಾ ಪರಾಕ್ರಮ ಗ್ರಹಗಳು ಲಾಭಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ಖಂಡಿತ ಶುಭವಾಗುತ್ತೆ. ಕರ್ಮ ಉದ್ಯೋಗದಲ್ಲಿ ಅತಿಶಯವಾದ ಅಭಿವೃದ್ಧಿ, ಯಶಸ್ಸನ್ನು ಮಕರ ರಾಶಿಯವರು ಖಂಡಿತ ನಿರೀಕ್ಷೆ ಮಾಡಬಹುದು. ಏಕಾದಶ ಲಾಭಸ್ಥಾನ. ಗುರುಕುಜನ ದೃಷ್ಟಿ ಲಾಭದ ಮೇಲೆ ಬೀಳೋದ್ರಿಂದ ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಲಾಭಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಮಕರ ರಾಶಿಯವರಿಗೆ ಪ್ರಾರಂಭದಲ್ಲಿ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಈ 3 ನಕ್ಷತ್ರಗಳು ಸಂಬಂಧಪಡುವುದರಿಂದ ಆಲ್ಮೋಸ್ಟ್ 30-35 ಏಜಿನಲ್ಲಿರುವಂಥವರಿಗೆ ಈ ನಕ್ಷತ್ರಗಳಲ್ಲಿ ಜನನ ಮಾಡಿದಾಗ ಕುಜ ದಶೆ, ರಾಹು ದಶೆ ಅಥವಾ ಗುರು ದಶೆ ನಡೀತಾ ಇರೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಸೊ ಗುರುದಶೆ ನಡೀತಾ ಇರುವಂಥವರಿಗೆ ಈ 1 ವರ್ಷ ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ಅದೇ ರೀತಿ ರಾಹು ದಶೆಯಲ್ಲಿರುವವರಿಗೂ ಕೂಡ ರಾಹು ಪರಾಕ್ರಮದಲ್ಲಿದ್ದಾನೆ, ಅತಿಶಯವಾದ ಬಾಹುಬಲಗಳನ್ನು ಕೊಡ್ತಾನೆ. ಶನಿ ದಶೆಯಲ್ಲಿರುವಂಥವರಿಗೆ 7.5 ಮುಕ್ತಾಯ ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ. ಈ ಗೋಚಾರ ಫಲದಲ್ಲಿ ನಿಮ್ಮ ಜನ್ಮಜಾತಕ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಗ್ರಹಗಳು ಆಲ್ಮೋಸ್ಟ್ 18, 16, 19 ವರ್ಷಗಳ ಕಾಲ ದಶೆಗಳನ್ನು ನಡೆಸ್ತಾರೆ. ಯಾವುದಾದ್ರೂ ಒಂದು ಗ್ರಹದ ದಶೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದರೂ ಕೂಡ ಗೋಚಾರದ ಫಲಗಳಲ್ಲಿ ಒಳ್ಳೆಯದಿದ್ದಾಗಲೂ ಕೂಡ ಸ್ವಲ್ಪ ಹಿನ್ನಡೆಗಳಾಗುವಂತಹ ಸಂದರ್ಭಗಳಿರುತ್ತೆ. ಅದಕ್ಕೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ನೋಡಿಕೊಳ್ಳುವಂಥದ್ದು ಸೂಕ್ತವಾಗುತ್ತೆ. ಯಾವ ದಶೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಮಕರ ರಾಶಿಯವರು ಶನಿ ದಶೆಯಲ್ಲಿರುವಂಥವರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಅತಿಶಯವಾದ ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ವ್ಯಯಭಾವವನ್ನು ಮೋಕ್ಷಸ್ಥಾನ ಅಂತ ಹೇಳ್ತೇವೆ. ವ್ಯಯಭಾವದ ಮೇಲೆ ರವಿ ಶುಕ್ರರ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. 16ರ ತನಕ ಸೂರ್ಯ ವ್ಯಯಭಾವವನ್ನು ನೋಡ್ತಾನೆ. ಪಿತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಮಕರ ರಾಶಿಯವರಿಗೆ ಅತ್ಯಂತ ಅವಶ್ಯಕ. ದ್ವಿತೀಯದಲ್ಲಿ ಸ್ವಕ್ಷೇತ್ರ ಶನಿ, 3ರಲ್ಲಿ ರಾಹು, 5ರಲ್ಲಿ ಗುರು, ಕುಜ, 6ರಲ್ಲಿ ಸೂರ್ಯ, ಇವೆಲ್ಲ ಮಕರ ರಾಶಿಯವರಿಗೆ ಸಂಪೂರ್ಣ ಈ ಮಾಸ ಅಭಿವೃದ್ಧಿ ಯಶಸ್ಸುಗಳನ್ನು ಖಂಡಿತವಾಗಲೂ ಕೊಡುತ್ತೆ. ಆಂಜನೇಯನ ದರ್ಶನ ಮಾಡಿ ವೀಳ್ಯದೆಲೆ ಹಾರ ಇಂಥದ್ದನ್ನು ಸೇವೆ ಸಲ್ಲಿಸುವಂಥದ್ದು ಖಂಡಿತ ಶುಭವಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಮಕರ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲೆ ಇರಲಿ. ಶುಭವಾಗಲಿ ವೀಕ್ಷಕರು.